ಕುಟುಂಬದ ದೃಷ್ಟಿಯಿಂದ ಕೊರೋನಾದಲ್ಲಿ ಹಿಂದಿನ ಪ್ರಕರಣಗಳಲ್ಲಿ ಎಷ್ಟು ಮಟ್ಟಿಗೆ ಕ್ರಮ ಆಗಿದೆ ಯಾವುದೂ ಇಲ್ಲ. ಇದ್ರ ಬಗ್ಗೆ ಹೇಳಿ ಒಂದು ನಿಮಿಷ. 144 ಜನರ 2024ರಲ್ಲಿ ಜರುಗಿದ ಒಂದು ಏನು ಕ್ವಶನ್ ಪೇಪರ್ ಲೀಕೇಜ್ ಅಲ್ಲಿ 144 ಜನರನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲಿರತಕ್ಕಂಥ ನೋಡಿ ಏನಾಗಿದೆ, ಸ್ಕೂಲ್ ಅಫಿಷಿಯಲ್ಸು ಮತ್ತು ಕೋಆರ್ಡಿನೇಟರ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತನಿಖೆಯಲ್ಲಿ ಇದಾಗಿ CBI ಎನ್ಕ್ವೈರಿ ಆಗಿದೆ, ತನಿಖೆಯಲ್ಲಿ ಬಂದಿದೆ. ಅವರೆಲ್ಲರನ್ನೂ ಸಹ ಏನು ಕ್ರಮ ತಗೊಂಡಿದ್ದೀರಿ ಅಂದ್ರೆ, ಇವರು ಇಷ್ಟೂ ಜನ ಇವತ್ತು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಕ್ರಮ ಏನಾಯ್ತು ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಅರ್ಥ ಮಾಡ್ಕೊಬೇಕು. ನಾನು ಅದನ್ನ ಕಾನೂನು ಪ್ರಕ್ರಿಯೆ ಸರಿ, ನೀವು ಸರ್ಕಾರ ಯಾರು ಜವಾಬ್ದಾರಿ ಅದು? ಹಾಗಾದ್ರೆ ಮಾಡ್ರು ಮಾಡಿ ಜೈಲು ಆಚೆ ಬನ್ನಿ, ಆಮೇಲೆ ದರೋಡೆ ಮಾಡ್ರಿ, ಆಯ್ತು ನಾನು ಇವತ್ತು ಬ್ಯಾಂಕ್ ಅಲ್ಲಿ ದುಡ್ಡು ಮಾಡ್ತೀನಿ ಆಚೆ ಬರಲ್ಲ, ಅದ್ ನಾನು ಕಾನೂನು ಪ್ರಕ್ರಿಯೆ ಅದನ್ನು ಕಾನೂನು ನಾನು ಇವತ್ತು ಬ್ಯಾಂಕ್ ಅಲ್ಲಿ ನೋಟಿಸ್ ಮಾಡ್ಕೊಡ್ರಿ ಆಚೆ ಬಂದು ಹೇಳ್ತೀರಾ? ಅದನ್ನು ಅದನ್ನೇ ಸರಿ ಇಲ್ಲ, ನಿಮ್ಮ ಸರ್ಕಾರ ಸರಿ ಇಲ್ಲ, ನಿಮ್ಮ ಪ್ರಧಾನಿ ಸರಿ ಇಲ್ಲ, ನಿಮ್ಮ ಹೋಮ್ ಮಿನಿಸ್ಟರ್ ಸರಿ ಇಲ್ಲ, ನಿಮ್ಮ ವಿದ್ಯಾಮಂತ್ರಿ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ನೀವು ಏನಕ್ಕೂ ಯೋಗ್ಯರಲ್ಲ, ಅಯೋಗ್ಯರು ತಪ್ಪಿತಸ್ಥರನ್ನು ಅತ್ಯಂತ ಹೆಚ್ಚಿನ ಕ್ರಮ ವಹಿಸಿ ಅವರ ಜೈಲು ಒಳಗೆ ಮಾಡ್ಬೇಕಾದ್ರೆ ಕ್ರಮ ಯಾರ್ದು? ಸರ್ಕಾರದಾಗಬೇಕಾಗಿತ್ತು. ಏನಂದ್ರೆ ಕಾನೂನು ಪ್ರಕಾರ ಎಷ್ಟು ಚೆನ್ನಾಗಿ ನುಡ್ಸ್ಕೊಂಡು ನೋಡಿ ಸಣ್ಣ ಕ್ರಮ, ಅದು ಕಾನೂನು ಕ್ರಮ. ಅವನೇನು ಮಾಡ್ತಾನೆ, ನಾವೇನ್ ಮಾಡಕ್ಕಾಗಲ್ಲ. ರಫೇಲ್ ಡೀಲು ಕಾನೂನು ಕ್ರಮ, ನಾವೇನ್ ಮಾಡಕ್ಕಾಗಲ್ಲ. ಚೈನಾ 52,000 ಕಿಲೋಮೀಟರ್ ಮಾಡ್ತು, ನಾವೇನ್ ಮಾಡಕ್ಕಾಗುತ್ತೆ? ಅದು ಸಣ್ಣದು. ಅದೇ ನಾವ್ ಇದ್ದಾಗ ಜಾಸ್ತಿ ಆಯ್ತು. ಇನ್ನೊಂದು ನಮ್ ದೇವ್ರು ಇದಾನೆ, ನಮ್ ದೇವ್ರೆಲ್ಲ ನೋಡ್ಕೊಂತಾನೆ, ನಮ್ ದೇವ್ರು ಮೋದಿ ನೋಡ್ಕೊಂತಾರೆ. ಮತ್ತೆ ಗ್ಯಾಸ್ ಪ್ರೈಸ್ ಹೈಕ್ ಇಡೀ ಇತಿಹಾಸದಲ್ಲೇ ಜಾಸ್ತಿ ಆಯ್ತು. ಅಯ್ಯೋ ನಮ್ದಲ್ಲ ಸ್ವಾಮಿ, ಅಲ್ಲಿ ಹರ್ಮೂಜ್ ಆಗ್ಬಿಟ್ಟು. ಹೌದು, ಯಾಕೆ ಗೊತ್ತಿಲ್ಲ. ಆದ್ರೆ ಎಲೆಕ್ಷನ್ ಆಗೋವರೆಗೂ ಜಾಸ್ತಿ ಮಾಡ್ಲಿಲ್ಲ, ಎಲೆಕ್ಷನ್ ಆದ್ಮೇಲೆ ಜಾಸ್ತಿ ಮಾಡಿದ್ರಲ್ಲ, ಅದು ಹರ್ಮೂಜ್ ಇರ್ಲಿಲ್ಲ ಅವಾಗ ಎಲೆಕ್ಷನ್ಗೋಸ್ಕರ. ಇವತ್ತು ನೋಡಿ ಮಾತು ಹೇಳ್ತಾರೆ, ಸ್ಟಾಕ್ ಇತ್ತಂತೆ, ಎಲೆಕ್ಷನ್ ಆಗೋವರೆಗೂ ಸ್ಟಾಕ್ ಬಂದೆ, ಎಲೆಕ್ಷನ್ ನೆಕ್ಸ್ಟ್ ದಿನ ಸ್ಟಾಕ್ ಹೊಟ್ಟೋಯ್ತು. ಅಯೋಗ್ಯತನ ನಾಕಾಮಿಯತ್ತು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಬಿಹಾರ್ ಮತ್ತೆ ಜಾರ್ಖಂಡ್ಗಳಲ್ಲಿ ಆಗಿರ್ತಕ್ಕಂಥದ್ದು, ಬಿಹಾರ್ ಮತ್ತೆ ಜಾರ್ಖಂಡ್ಗಳಲ್ಲಿ ಅದಕ್ಕೆ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂತಾ ಇದ್ರಲ್ಲ, ಎಲ್ಲಾರನ್ನು ಕೊಂಡ್ಕೊಂತಾ ಇದ್ದಾರೆ. ಕ್ರಿಮಿನಲ್ಸ್ ಸಿಎಂಗಳು ಮಾಡ್ತಾ ಇದ್ರಲ್ಲ ದುಡ್ಡು ಕೊಟ್ಟು, ನೀವೇ ತಾನೆ ಮಾಡ್ತಾ ಇರೋದು. ಕ್ರಿಮಿನಲ್ ಸಿಎಂ ಮಾಡಿರತಕ್ಕಂಥದ್ದು ಮತ್ತು ಭ್ರಷ್ಟಾಚಾರಿಗಳು ಸಿಎಂ ಮಾಡಿರತಕ್ಕಂಥದ್ದು, ಮತ್ತೆ ಪೇಪರ್ ಲೀಕ್ ಮಾಡಿರೋರ್ನ ಮಿನಿಸ್ಟ್ರಿಗಳು ಮಾಡಿರತಕ್ಕಂಥದ್ದು ಬಿಜೆಪಿನ. ಯಾರು ನಾವು ಆಮ್ ಆದ್ಮಿ ಪಾರ್ಟಿ ಅಲ್ಲ. 1% ಕೇಳಿದ್ರು ಅಂತ ಜೈಲಿಗೆ ಹಾಕಿರೋದು, ಜೈಲಿಗೆ ಹಾಕಿದೇವ್ರಿ. 1% ಜೈಲಿಗೆ ಹಾಕಿದ್ವಿ. ಅದು ನಮ್ಮ ನೋಡಿ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು ಆಯಾಮದಲ್ಲೂ ನೋಡ್ಬೇಕಾಗ